ಬ್ಯಾಂಗ್ಳೂರ್ ಟು ಗೋವಾ ಫಸ್ಟ್ ಡೇ ಜರ್ನಿ ಸ್ಟಾರ್ಟೆಡ್. ಡೇ 1 ವಿಡಿಯೋ ಆಗಿದೆ ಇದು. ನಾನು ಶಿವು ಆರಾಮಾಗಿ ಮಾತಾಡಿಕೊಂಡು ಹೊರಟ್ವಿ. ನನ್ನ ಕೈಯಲ್ಲಿ ಯಾವಾಗಲೂ ಸೆಲ್ಫಿ ಸ್ಟಿಕ್ ಇರುತ್ತೆ, ಬಿಕಾಸ್ ನಾನು ವಿಡಿಯೋ ಮಾಡ್ತಾ ಇರಬೇಕಲ್ಲ. ಸೊ ನಮ್ಮ ದಾತ್ರಿ ಎಲ್ಲಿ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಸೊ ದಾತ್ರಿ ತಾಚಿ, ಯಾಕಂದರೆ ನಾವು ಬೆಳಗ್ಗೆ 6 ಗಂಟೆಗೆ ಹೊರಟಿದ್ವಿ ಬ್ಯಾಂಗ್ಳೂರಿಂದ. ಸೊ ಹಾಗಾಗಿ ಅವಳಿಗೆ ಮಧ್ಯ ದಾರಿ ನಿದ್ದೆ ಬಂತು. ಅವಳಿಗಷ್ಟೇ ಅಲ್ಲ, ನನಗೂ ನಿದ್ದೆ ಬಂದುಬಿಡ್ತು. ಶಿವು ಗಾಡಿ ಓಡಿಸೋ ಮಧ್ಯದಲ್ಲೂ ವಿಡಿಯೋ ಮಾಡಿದ್ದಾನೆ ನನಗೆ ಗೊತ್ತಿಲ್ಲದೇ. ಪಾಪುನು ಮಲಗಿದ್ಲು, ನಾನು ಮಲಗಿದ್ದೆ. ಸೊ ಆಮೇಲೆ ಪಾಪು ಎದ್ಲು. ಸೊ ಎನರ್ಜೆಟಿಕ್ ಆಗಿ ಅವಳು ಫುಲ್ ಜೋಶಲ್ಲಿದ್ಲು. ಅವಳನ್ನ ಹಿಂದೆಗಡೆ ಕೂರಿಸಿದ್ವಿ. ಅವಳು ಆರಾಮಾಗಿ ಕುತ್ಕೊಂಡು ಅವಳು ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ಆಟ ಸಾಮಾನೆಲ್ಲ ಕೊಟ್ಟು ಕೂರಿಸಿದ್ವಿ. ಸೊ ಮಧ್ಯದಲ್ಲಿ ತಿಂಡಿನೂ ತಿನ್ಕೊಂಡ್ವಿ. ಬಟ್ ಅಲ್ಲಿ ತಿಂಡಿ ತಿನ್ನೋ ಕಡೆ ತುಂಬ ರಶ್ ಇದ್ದಿದ್ದರಿಂದ ಸೊ ನಮಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಆಮೇಲೆ ನಾವು ರೀಚ್ ಆಗಿದ್ದೆ ಧಾರವಾಡ ಹತ್ತತ್ರ. ಸೊ ಧಾರವಾಡ ಹತ್ರ ಇದು ಮಿಶ್ರಾ ಪೇಡ ಅನ್ನೋ ಒಂದು ದೊಡ್ಡ ಶಾಪ್. ಸೊ ಅಲ್ಲಿ ನಿಮಗೆ ಲೈಕ್ ಏನಿದು ಚಾಟ್ಸಿಂದ ಹಿಡಿದು ವೆರೈಟೀಸ್ ಆಫ್ ಫುಡ್ಡು, ಸ್ವೀಟ್ಸು, ಧಾರವಾಡ ಪೇಡ ಎಲ್ಲ ರೀತಿ ಸಿಗುತ್ತೆ. ರೆಸ್ಟೋರೆಂಟ್ ಒಳಗಿದೆ, ಕೆಫೆ ಇದೆ, ಎವ್ರಿಥಿಂಗ್ ಇನ್ನು ಆಲ್ ಇನ್ ಒನ್ ಪ್ಲೇಸ್ ಅಂತಾರಲ್ಲ ಆ ರೀತಿ ಎಲ್ಲ ಪ್ಯೂರ್ ವೆಜ್ ಆಗಿರುತ್ತಿದ್ದು. ಸೊ ಎಲ್ಲನೂ ಸಿಗುತ್ತೆ. ಸೊ ನಾವು ಚಾಟ್ಸ್ಗೆಲ್ಲ ಹೋಗಲಿಲ್ಲ, ಬಿಕಾಸ್ ತುಂಬ ಹಸಿವಾಗಿ ಹೋಗಿತ್ತು ನನಗೆ. ಸೊ ಊಟ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಸೊ ಅಲ್ಲಿ ಊಟ ಮಾಡಿದ್ವಿ. ಅಲ್ಲಿ ದಾತ್ರಿ ಫುಲ್ ಎಲ್ಲ ನೋಡ್ತಾ ಇದ್ದಾಳೆ ಎಲ್ಲರನ್ನೂ ಅಂತ. ಅಂದರೆ ದಾತ್ರಿಗೆ ಅಬ್ಸರ್ವ್ ಮಾಡೋದಂದರೆ ತುಂಬ ಖುಷಿ. ನಾನು ಪೇಡ ಬೇಕು ಅಂತ ಇದ್ದೆ. ನೋಡಿದ್ರೆ ದಾತ್ರಿನೇ ಅವ್ರ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದಾಳೆ ಪೇಡ ಬೇಕು ಅಂತ ಹೇಳಿ. ಸೊ ಪೇಡ ತೊಗೊಂಡ್ವಿ. ಸೊ ಧಾರವಾಡ ಪೇಡ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಎಲ್ಲರಿಗೂ ಇಷ್ಟ. ಸೊ ನಾನು ಪೇಡ ತೊಗೊಂಡ್ವಿ. ಸೊ ನೆಕ್ಸ್ಟ್ ಹೊರಟ್ವಿ. ಅಲ್ಲಿ ರೈಲ್ವೆ ಹಳ್ಳಿ ಹತ್ರ ನಿಲ್ಲಿಸಿದ್ವಿ. ಸೊ ಆಮೇಲೆ RTO ಅದೇನು ಜಂಕ್ಷನ್ ಸಿಗುತ್ತಲ್ಲ ಅಲ್ಲಿ ಸ್ಟಾಪ್ ಮಾಡಿದ್ರು ಕಾರು. ಸೊ ಫಾಗ್ ಇತ್ತು ಅಂತ ನಾನು ವೀಡಿಯೋ ಮಾಡಿಕೊಂಡೆ. ಸೊ ಅದಾದಮೇಲೆ ಸೊ ಗೋವಾ ಹೋಗ್ಬೇಕಾದ್ರೆ ನಿಮಗೆ ತುಂಬ ಕರ್ವ್ ಸಿಗುತ್ತೆ. ಅಂದರೆ ಕರ್ವ್ ರೋಡ್ಗಳು ತುಂಬ ಇದೆ ಅಲ್ವಾ. ಧಾರವಾಡ ತನಕ ನಿಮಗೆ ಬ್ಯಾಂಗ್ಳೂರ್ ಟು ಧಾರವಾಡ ಸೀದಾ ರೋಡು, ಹೈವೇ ಅಲ್ವಾ. ಎಲ್ಲೂ ಒಂದು ಕಡೆನೂ ನಿಮಗೇನು ಅನಿಸಲ್ಲ. ಬಟ್ ಈ ಗೋವಾಗೆ ಧಾರವಾಡ ಟು ಗೋವಾ ಹೋಗೋ ಜರ್ನಿ ಇದೆಲ್ಲ ಸ್ವಲ್ಪ ಕರ್ವ್ಸ್ ಇರೋದ್ರಿಂದ ಸ್ವಲ್ಪ ಜರ್ನಿ ಟಯರ್ಡ್ ಅನ್ನಿಸ್ಬೋದು. ಬಟ್ ನನಗೆ ಚಿವು ಜೊತೆ ಮಾತಾಡ್ಕೊಂಡು ಹೋಗಿದ್ರಿಂದ ಅಷ್ಟೇನು ಗೊತ್ತಾಗಿಲ್ಲ. ಜರ್ನಿ ಚೆನ್ನಾಗೇ ಅನ್ನಿಸ್ತು. ಸೊ ನಾವು ಇನ್ನೇನು ಪಣಜಿಗೆ 70 ಕಿಲೋಮೀಟರ್ಸ್ ಇದೆ ಅನ್ನುವಾಗಲೇ ಬ್ಯಾಕ್ ಸೈಡಲ್ಲೇ ನಾವು ಈ ಒಂದು ರೆಸಾರ್ಟಲ್ಲಿ ಉಳ್ಕೊಂಡ್ವಿ. ಸೊ ಈ ರೆಸಾರ್ಟ್ ಯಾವುದು, ಈ ರೆಸಾರ್ಟ್ನ ಡಿಸ್ಕ್ರಿಪ್ಷನ್ ಬೇಕು ಅಂದರೆ ಈ ರೆಸಾರ್ಟ್ನ ಅಡ್ರೆಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬಿಕಾಸ್ ನೀವೇನಾದರೂ ನೆಕ್ಸ್ಟು ಆ ಪ್ಲೇಸಿಗೆ ಹೋದರೆ ಸೊ ಈ ರೆಸಾರ್ಟು ಅಂದರೆ ಈ ಒಂದು ರೂಮ್ ಅವೈಲೇಬಲ್ ಏನಿದೆ ಸೊ ಇದು ತುಂಬ ಚೆನ್ನಾಗಿದೆ. ಇಷ್ಟು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಸೊ ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ಸೊ ಎಲ್ಲ ಫೆಸಿಲಿಟೀಸ್ ಇತ್ತು. ಸ್ವಿಮ್ಮಿಂಗ್ ಪೂಲ್ ಇತ್ತು, ವೈಫೈ ಇತ್ತು, ಆಮೇಲೆ ರೂಮ್ಸ್ ಎಲ್ಲ ನೀಟಾಗಿತ್ತು, ಹೈಜೀನಿಕ್ ಆಗಿತ್ತು. ಸೊ ಹಾಗಾಗಿ ತುಂಬ ಚೆನ್ನಾಗಿ ನೀಟಾಗಿರೋದ್ರಿಂದ ಇದನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಆ ಪ್ಲೇಸ್ಗೆ ಹೋದರೆ ಈ ಒಂದು ರೆಸಾರ್ಟು ಅಥವಾ ಈ ಒಂದು ರೂಮು ನಿಮಗೆ ತುಂಬ ಹತ್ತಿರ ಆಗುತ್ತೆ. ಸೊ ನಾವು ಎಲ್ಲಿ ಹೋಗಿದ್ವಿ ನೆಕ್ಸ್ಟು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ಗೆಸ್ ಮಾಡಿ ನಾನು ಎಲ್ಲಿ ಹೋಗಿದ್ದೆ ಅಂತ. ಸೊ ಇದು ಸಾಯಿರಾಜ್ ರೆಸಾರ್ಟ್ ಅಂತ ಹೇಳಿ ನಿಮಗೆ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಇಲ್ಲ ಅಂತಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಸೊ ಲಿಂಕಲ್ಲಿ ಕೂಡ ನೋಡ್ಕೊಳ್ಳಿ. ಸೊ ಇದು ಒಂದು ನಾನು ವಿಡಿಯೋ ಮಾಡಿದ್ದೀನಿ. ಅಂದರೆ ಇದು ನಾವು ರಾತ್ರಿ ಹೋಗಿದ್ದರಿಂದ ನಿಮಗೆ ವ್ಯೂ ಚೆನ್ನಾಗಿ ಕಾಣಲ್ಲ ಇರ್ಬೋದೇನೋ ಅಂದ್ಕೊಂಡು ಸೊ ಅದಕ್ಕೆ ಬೆಳಗಿನ ಜಾವ ಮತ್ತೆ ಬೇಗ ಎದ್ದು ಸೊ ನೀಟಾಗಿ ವಿಡಿಯೋನ ಮಾಡಿದ್ದೀವಿ. ನೋಡಿ, ರೂಮ್ಸು ಕಮ್ಮಿ ಅಂದರು ಒಂದು 20-25 ರೂಮ್ಸ್ ಇತ್ತು ಅಲ್ಲಿ. ಸೊ ಎಲ್ಲ 3 ಬೆಡ್ರೂಮ್ ಇದೆ, ಡಬಲ್ ಬೆಡ್ರೂಮ್ ಇದೆ, ಡಬಲ್ ಕಾಟ್ ಆ ಥರ ಶೇರಿಂಗ್ ಇದೆ. ಸೊ ಎಲ್ಲ ಫ್ಯಾಮಿಲೀಸ್ ಬಂದು ಇರೋವಂಥ ರೂಮ್ ಆಗಿದೆ ಇದು. ಸೊ ನೀಟಾಗೂ ಕೂಡ ಇತ್ತು. ಅಲ್ಲಿ ಇರೋರು ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು, ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ನಮ್ಮನ್ನ. ಸ್ಟಾಫ್ ಕೂಡ ತುಂಬ ಚೆನ್ನಾಗಿದ್ದರು. ಸೊ ಇದಾಗಿತ್ತು ಬೆಳಗಿನ ಜಾವ. ಸೊ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶಿವ್ಗೆ ಹೇಳಿದೆ, ಬಾ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಣ ಅಂತ. ಬಟ್ ನನಗೆ ದಾತ್ರಿ ಇದ್ಲಲ್ಲ, ಸೊ ದಾತ್ರಿಗೆ ನೀರಲ್ಲಿ ಅಷ್ಟು ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ಬಟ್ ದಾತ್ರಿ ಹೇಗೆ ಅವಳು ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. ಸೊ ಶಿವು ಹೇಳ್ದ, ಓಕೆ ನಾನು ಫಸ್ಟು ನೀರಿಗೆ ಬೀಳ್ತೀನಿ, ಸೊ ನೋಡೋಣ ದಾತ್ರಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಸೊ ಅದಾದಮೇಲೆ ಓಕೆ ಅಂದರೆ ನೀನು ಬಾ ಅವಳನ್ನು ಕರ್ಕೊ ಅಂತ ಹೇಳ್ದ. ಸೊ ಓಕೆ ಅಂತ ಡಿಸೈಡ್ ಆಗ್ತಾಯಿದ್ವಿ. ಸೊ ಇಲ್ಲಿ ನೀವು ನೋಡ್ತಿದ್ದ
ನೋಡ್ತಿದ್ದೀರಲ್ಲ ಈಗ ವಿಡಿಯೋದಲ್ಲಿ ಅದು ಕ್ಯಾಂಟೀನ್ ಪಾರ್ಟು. ಸೊ ಕ್ಯಾಂಟೀನ್ ಆದಮೇಲೆ ಆ ಕಡೆ ನಿಮಗೆ ಫೈರ್ ಕ್ಯಾಂಪ್ ಇದೆ. ಈವನ್ ನೈಟು ಫೈರ್ ಕ್ಯಾಂಪ್ ಕೂಡ ಹಾಕೋಬೋದು. ಅಂದರೆ ಫ್ಯಾಮಿಲಿ ಜೊತೆ ಬಂದರೆ, ಫ್ರೆಂಡ್ಸ್ ಜೊತೆ ಬಂದರೆ, ಗೋವಾದಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡ್ತಾರಲ್ಲ, ಇಟ್ ಈಸ್ ವೆರಿ ಕಾಮನ್. ಸೊ ಹಾಗಾಗಿ ಅಲ್ಲಿ ನಿಮಗೆ ಲೈಕ್ ಆ ಥರನೂ ಎಂಜಾಯ್ಮೆಂಟ್ ಮಾಡ್ಬೋದು. ಇಲ್ಲ ಡ್ರಿಂಕ್ಸ್ ಎಲ್ಲ ಬೇಡಪ್ಪ, ನಾವು ನಾರ್ಮಲ್ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ತಿಂದ್ಕೊಂಡು, ನಾನ್ ವೆಜ್ಜೋ ಏನೋ ಒಟ್ನಲ್ಲಿ ಚೆನ್ನಾಗಿ ತಿಂದ್ಕೊಂಡು ಎಂಜಾಯ್ ಮಾಡಬೇಕು ಅಂದರೆ ಅದಕ್ಕೂ ಅಲ್ಲಿ ಆಪ್ಷನ್ ಇದೆ. ಬಟ್ ನೀವು ಬಿಫೋರ್ ಅವರಿಗೆ ಹೇಳಬೇಕಾಗತ್ತೆ, ಈ ಥರ ಫುಡ್ ಬೇಕು ನಮಗೆ ಅಂದರೆ ದಿಲ್ ಪ್ರಿಪೇರ್ ಆ್ಯಂಡ್ ಗಿವ್. ಬಟ್ ಏನಂದರೆ ನನಗೆ ಫೀಲ್ ಆಗಿದ್ದು, ನಾವಲ್ಲಿ ಹೋಗಿ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ. ಸೊ ದೇ ಟುಕ್ 1 hour ಆಯಿತಾ, ಪ್ರಿಪೇರ್ ಮಾಡ್ಕೊಡೋಕೆ 1 hour ಅಷ್ಟೇ ಅವ್ರು ತೊಗೊಂಡಿದ್ದು. ಸೊ ಬಟ್ ನಮಗೆ ತುಂಬ ಕಾಸ್ಟ್ಲಿ ಅನ್ನಿಸ್ತಿದ್ದು. ಬಟ್ ಇಟ್ಸ್ ಓಕೆ, ಹೋದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ವಿ ಟುಕ್ ಇಟ್ ಅಷ್ಟೇ. ಸೊ ಇಲ್ಲಿ ಒಂದು ಡೈ ಶಿವ ಕಡೆಯಿಂದ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಆಯಿತು. ಸೊ ನೆಕ್ಸ್ಟ್ ನಾನು ಜಾಯ್ನ್ ಆದೆ. ಪಾಪುನ ಅಲ್ಲೇ ಬಿಟ್ಟಿದ್ವಿ, ಅವಳು ಆಟಾಡ್ತಾ ಇದ್ಲು. ಆಮೇಲೆ ರಾತ್ರಿ ನಾನು ಕರ್ಕೊಂಡು ಬಂದೆ ಸ್ವಿಮ್ಮಿಂಗ್ ಪೂಲಿಗೆ. ಬಟ್ ಅವಳು ಇಷ್ಟಪಡಲಿಲ್ಲ, ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಹಾಗಾಗಿ ಜಾಸ್ತಿ ಹೊತ್ತು ನಾನು ನೀರಲ್ಲಿ ಅವಳನ್ನ ಬಿಡಲಿಲ್ಲ. ಅವಳನ್ನ ಆಚೆ ಇಟ್ಟಿದ್ದೆ. ಶಿವು ಬೇಗ ಹೋಗಿ ಎತ್ಕೊಂಡ. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ದಾತ್ರಿಗೂ ಸ್ನಾನ ಆಯಿತು. ನಾನು ಯೂಶ್ವಲಿ ಹೊರಗಡೆ ಹೋದಲ್ಲಿ ಹೇರ್ ಡೈ ಮಾಡ್ಕೊಂಬಿಡ್ತೀನಿ, ಬಿಕಾಸ್ ಪಾಪುಗೆ ಫೀಡ್ ಮಾಡ್ತಾ ಇರೋದ್ರಿಂದ ತಲೆ ಕೂದಲನ್ನ ಬೇಗ ಒಣಸ್ಕೊಂಬಿಡ್ತೀನಿ. ಸೊ ಅಲ್ಲೇ ಒಂದು ಫೋಟೋ ಸೆಷನ್ ಆಯಿತು ನಮ್ಮದು, ಫೋಟೋ ತೊಗೊಂಡ್ವಿ. ಸೊ ನಾವು ಅಲ್ಲಿಂದ ಹೊರಟ್ವಿ. ಸೊ ನಮ್ಮ ಪಯಣ ಯಾವ ಕಡೆಗೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಸೊ ಯಾವ ಪ್ಲೇಸ್ನ ನೆಕ್ಸ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ, ಎಲ್ಲಿ ಹೋಗಿ ನೋಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಡೇ 1 ಆಯಿತು. ಇದು ಡೇ 1 ಫುಲ್ ಜರ್ನಿ ಆಗಿದೆ. ಬ್ಯಾಂಗ್ಳೂರ್ ಟು ಗೋವಾ ಹೆಂಗೆ ಬಂದ್ವಿ, ಎಲ್ಲಿ ಸ್ಟೇ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋದ್ವಿ, ಡೇ 2 ಹೇಗಿರುತ್ತೆ, ಸೊ ನಮ್ಮ ಏನು ಟ್ರಿಪ್ ಹೇಗಿತ್ತು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ನಾನು ಅಶ್ವಿನಿ ತೀರ್ಥಹಳ್ಳಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್.